ನೆಕ್ಸ್ಟ್ ನಾವು ನೋಡೋದು ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಸೊ ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್ನ ನೋಡ್ತೀವಿ, ಅದ್ರ ಜೊತೆಗೆ ರೇ ಡಯಾಗ್ರಾಮ್ಸ್ನ ನೋಡ್ತೀವಿ, ಮತ್ತು ಮಿರರ್ ಫಾರ್ಮುಲೇಷನ್ ಹಾಗೂ ಮ್ಯಾಗ್ನಿಫಿಕೇಶನ್ ಕೂಡ ನೋಡೋಣ. ಸೊ ನೆಕ್ಸ್ಟ್ ಟಾಪಿಕ್ ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್ಸ್. ಸೊ ರೂಲ್ಸ್ ಟು ಡ್ರಾ ದ ರೇ ಡಯಾಗ್ರಾಮ್ಸ್. ಸೊ ಮೊದಲನೇ ರೇ ಡಯಾಗ್ರಾಮ್ ನೋಡಿ ಯಾವ ರೀತಿ ಇದೆ, ಈ ರೀತಿ ಕೊಟ್ಟಿದ್ದಾರೆ. ಇದು ಯಾವ ಮಿರರ್? ಇದು ಕಾನ್ಕೇವ್ ಮಿರರ್. ಇದು ಯಾವ ಮಿರರ್? ಇದು ಕಾನ್ವೆಕ್ಸ್ ಮಿರರ್. ಸೊ ಇಲ್ಲಿ ರೂಲ್ ಏನಂದ್ರೆ ತುಂಬಾ ಸಿಂಪಲ್ ನೋಡಿ, ನ್ಯಾಪ್ ಇಟ್ಕೊಳ್ಳೋದು ಬೇಡ, ಸುಮ್ಮನೆ ಈ ಡಯಾಗ್ರಾಮ್ನ ನ್ಯಾಪ್ ಇಟ್ಕೊಂಡ್ರೆ ರೂಲ್ಸ್ ಬಂದ್ಬಿಡುತ್ತೆ. ಏನು ಹೇಳ್ತಾ ಇದೆ ಮೊದಲನೇ ರೂಲ್ ಅಂದರೆ, ವೆನ್ ಎವರ್ ದ ಇನ್ಸಿಡೆಂಟ್ ಲೈನ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಇನ್ಸಿಡೆಂಟ್ ಲೈನು ಯಾವಾಗ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಹೋಗುತ್ತೋ ಅವಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಆದಮೇಲೆ ಫೋಕಸ್ ಇನ್ ಥ್ರೂ ಹೋಗುತ್ತೆ. ಇದು ಮೊದಲನೇ ರೂಲ್. ಯಾವುದರಲ್ಲಿ? ಕಾನ್ಕೇವ್ ಅಲ್ಲಿ. ಸೇಮ್ ರೂಲ್ ಇಸ್ ಅಪ್ಲಿಕೇಬಲ್ ಹಿಯರ್ ಆಲ್ಸೋ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಇಲ್ಲೇನಾಗ್ತಿದೆ ನೋಡಿ, ಇನ್ಸಿಡೆಂಟ್ ರೇ ಬರ್ತಾ ಇದೆ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಬಂದ್ಬಿಟ್ಟು ಸ್ಮೂತ್ ಸರ್ಫೇಸ್ನ ಟಚ್ ಆಗ್ಬಿಟ್ಟು ಏನಂತ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಈ ರಿಫ್ಲೆಕ್ಟೆಡ್ ರೇ ಯಾವ ರೀತಿ ಕಾಣಿಸುತ್ತೆ ಅಂದರೆ, ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್, ಅಂದರೆ ಫೋಕಸ್ ಇಂದ ಬರ್ತಾ ಇರೋ ಥರ ಕಾಣಿಸ್ತಾ ಇದೆ. ಇದೇ ಮೊದಲನೇ ರೂಲ್. ಅರ್ಥ ಆಯ್ತಾ? ಮೊದಲನೇ ರೂಲ್ ತುಂಬ ಸಿಂಪಲ್ ಆಗಿದೆ. ಯಾವಾಗ ಇನ್ಸಿಡೆಂಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೋ ಅವಾಗ ಐದರ್ ದ ರಿಫ್ಲೆಕ್ಟೆಡ್ ರೇ ಪಾಸಸ್ ಥ್ರೂ ದ ಫೋಕಸ್ ಆರ್ ದ ರಿಫ್ಲೆಕ್ಟೆಡ್ ರೇ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್. ಇದು ಮೊದಲನೇ ರೂಲ್. ಅರ್ಥ ಆಯ್ತಾ? ಎರಡನೇ ರೂಲ್ಗೆ ಹೋಗೋಣ ಇವಾಗ. ಎರಡನೇ ರೂಲ್ ಏನಿದೆ ನೋಡಿ, ಸೆಕೆಂಡ್ ರೂಲ್ನ ನೋಡೋಣ ಈಗ. ಸೆಕೆಂಡ್ ರೂಲ್ ಯಾವ ಥರ ಇದೆ ನೋಡಿ, ಡಯಾಗ್ರಾಮು ಈ ರೀತಿಯಲ್ಲಿ ಇದೆ ಡಯಾಗ್ರಾಮ್. ಇದು ತುಂಬ ಸಿಂಪಲ್, ಡಯಾಗ್ರಾಮ್ ನೋಡಿದ್ರೇ ಹೇಳ್ಬೋದು ರೂಲ್ನ ಏನು ಅಂತ. ಓಕೆ, ಆಲ್ ರೈಟ್. ಸೊ ಫಸ್ಟು ಕಾನ್ಕೇವ್ ಮಿರರ್ನ ತಗೊಳ್ಳೋಣ. ಕಾನ್ಕೇವ್ ಮಿರರ್ಗೆ ನೋಡಿ, ಮತ್ತೆ ಕಾನ್ವೆಕ್ಸ್ ಮಿರರ್ಗೆ ಹೋಗೋಣ. ಓಕೆ, ಆಲ್ ರೈಟ್. ಸೊ ಕಾನ್ಕೇವ್ ಮಿರರ್ ಈ ಸತಿ ಯಾವ ಥರ ಇದೆ ಅಂದರೆ ರೂಲ್ ಇದು, ವೆನ್ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್. ನೋಡಿ, ಈ ಇನ್ಸಿಡೆಂಟ್ ರೇ ಏನಾಗ್ತಾ ಇದೆ, ಫೋಕಸ್ನ ದಾಟ್ಕೊಂಡು ಹೋಗ್ತಾ ಇದೆ. ಕರೆಕ್ಟ್? ವೆನ್ ದ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್ ಥ್ರೂ ದ ಫೋಕಸ್, ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಅರ್ಥ ಆಯ್ತಾ? ಸೊ ಯಾವಾಗ ಒಂದು ರೇ ಫೋಕಸ್ನ ದಾಟ್ಕೊಂಡು ರಿಫ್ಲೆಕ್ಟ್ ಆಗುತ್ತೋ ಅವಾಗ ರಿಫ್ಲೆಕ್ಟೆಡ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಇದು ಇನ್ನೊಂದು ರೂಲ್. ಯಾವುದಕ್ಕಿದು? ಕಾನ್ಕೇವ್ ಮಿರರ್ಗೆ. ಕಾನ್ವೆಕ್ಸ್ ಮಿರರ್ಗೂ ಅದೇ ರೀತಿಯಲ್ಲಿದೆ, ಅದು ಚೂರ್ ಚೇಂಜು. ಇಲ್ಲಿ ಫೋಕಸ್ನ ದಾಟಲ್ಲ ಈ ರೇ. ಸೊ ಅದಕ್ಕೆ ಏನಂತ ಬರಿಬೇಕು ಇದಕ್ಕೆ, ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ಅಂದರೆ ಫೋಕಸ್ಗೆ ಬರೋ ಥರ ಒಂದು ರೇನ ಬಿಟ್ಟರೆ, ಆದರೆ ಬರಲ್ಲ ಫೋಕಸ್ಗೆ ಇದು ಆ್ಯಕ್ಚುಲಿ. ಓಕೆನಾ? ಸೊ ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ದೆನ್ ಇಟ್ ಗೆಟ್ಸ್ ರಿಫ್ಲೆಕ್ಟೆಡ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಇದು ಎರಡನೆಯ ರೂಲ್. ಸೊ ಇದು ಎರಡನೇ ರೂಲು, ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ಸ್ ಅಲ್ಲಿ. ಓಕೆ, ಮೂರನೇ ರೂಲ್ಗೆ ಹೋಗೋಣ ಬನ್ನಿ. ಮೂರನೆಯ ರೂಲ್ ಏನು ಹೇಳ್ತಿದೆ ನೋಡಿ, ಮೂರನೇ ರೂಲು, ವೆನ್ ಇನ್ಸಿಡೆಂಟ್ ರೇ ಇಸ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಆಯ್ತಾ? ಸೊ ಸೆಂಟರ್ ಆಫ್ ಕರ್ವೇಚರ್, ಇವಾಗ ಒಂದು ರೇನ ಬಿಡ್ತಾ ಇದೀವಿ. ಯಾವ ರೀತಿಯಲ್ಲಿ ಬಿಡ್ತಾ ಇದೀವಿ ಅಂದರೆ, ಆ ರೇ ಬಂದ್ಬಿಟ್ಟು ಸೆಂಟರ್ ಆಫ್ ಕರ್ವೇಚರ್ನ ದಾಟ್ಕೊಂಡು ಹೋಗೋದ ರೀತಿಯಲ್ಲಿ ಬಿಡ್ತಾ ಇದೀವಿ. ಅದು ದಾಟ್ಕೊಂಡು ಹೋದ್ಮೇಲೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿರೋ ರೇ ಯಾವ ರೀತಿಯಲ್ಲಿ ಇರುತ್ತೆ, ಅದೇ ಸೇಮ್ ಸ್ಟ್ರೇಟ್ ಲೈನಲ್ಲಿ ಹೋಗುತ್ತೆ ವಾಪಸ್. ಇದು ಮೂರನೇ ರೂಲ್. ಇಲ್ಲೂ ಕೂಡ ಅಷ್ಟೇ ಆಗ್ತಾ ಇರೋದು, ವೆನ್ ದ ಇನ್ಸಿಡೆಂಟ್ ರೇ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಸೊ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ನಾಗೆ ಟಚ್ ಆಗ್ತಾ ಇಲ್ಲ ರೇ, ಆದರೆ ಸೆಂಟರ್ ಆಫ್ ಕರ್ವೇಚರ್ಗೆ ಟಚ್ ಆಗೋ ಥರ ಬಿಡ್ತಾ ಇದ್ದೀವಿ ರೇನ. ಸೊ ಯಾವಾಗ ಆ ಥರ ಬಿಡ್ತೀವೋ ರಿಫ್ಲೆಕ್ಟ್ ಆಗಿಬಿಟ್ಟು ಮತ್ತೆ ಅದೇ ಸ್ಟ್ರೇಟ್ ಲೈನಲ್ಲಿ ವಾಪಸ್ ಹೋಗುತ್ತೆ. ಇದು ಬಂದ್ಬಿಟ್ಟು ಮೂರನೇ ರೂಲ್. ಓಕೆ, ನೆಕ್ಸ್ಟ್ ರೂಲ್ಗೆ ಹೋಗೋಣ. ನಾಲ್ಕನೇ ರೂಲ್ ಏನಿದೆ, ನಾಲ್ಕನೆಯ ರೂಲು ಏನು ಅಂತ ನೋಡೋಣ ಬನ್ನಿ. ಇವಾಗ ಇಲ್ಲೇನಾಗ್ತಿದೆ, ಕಾನ್ಕೇವ್ ಮಿರರ್ನ ತಗೊಳ್ಳೋಣ ಮುಂಚೆ. ಓಕೆ, ಇಲ್ಲೇನಾಗ್ತಿದೆ ನೋಡಿ, ಇದು ನೋಡ್ಕೊಂಡೇ ಬರೀಬೋದು. ಆಂಗಲ್ ಆಫ್ ಇನ್ಸಿಡೆನ್ಸ್, ಸಾರಿ, ಇಲ್ಲಿ ಒಂದು ಇನ್ಸಿಡೆಂಟ್ ರೇ ಬರ್ತಾ ಇದೆ. ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂದರೆ, ಅದು ಪೋಲಿಗೆ ಟಚ್ ಆಗೋ ಥರ ಬರ್ತಾ ಇದೆ. ಕರೆಕ್ಟ್? ಯಾವಾಗ ಒಂದು ಇನ್ಸಿಡೆಂಟ್ ರೇ ಒಂದು ಪೋಲಿಗೆ ಟಚ್ ಆಗುತ್ತೆ ಅವಾಗ ಏನಾಗುತ್ತೆ, ಅದು ರಿಫ್ಲೆಕ್ಟ್ ಕೂಡ ಆಗುತ್ತೆ. ಈ ಕೇಸಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಪ್ರಿನ್ಸಿಪಲ್ ಆಕ್ಸಿಸ್ ಕಾಣಿಸ್ತಾ ಇದೆ ಅಲ್ವಾ, ಅಂದರೆ ಈ ವೈಟ್ ಲೈನ್, ಪ್ರಿನ್ಸಿಪಲ್ ಆಕ್ಸಿಸ್ ಆಕ್ಟ್ಸ್ ಆಸ್ ಅ ನಾರ್ಮಲ್ ಟು ವಾಟ್, ನಾರ್ಮಲ್ ಟು ದ ಮಿರರ್ ಆಟ್ ದಿಸ್ ಪಾಯಿಂಟ್. ಸೊ ನಾನೇನು ಹೇಳಿದೆ, ಮುಂಚೆ ಏನು ಓದಿದ್ದೀವಿ ನಾವು, ಯಾವಾಗ ಒಂದು ನಾರ್ಮಲ್ ಬರುತ್ತೋ ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ ಕೂಡ ಇರುತ್ತೋ, ದೆನ್ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸು, ಈ ರೇ ಇದೆ ಅಲ್ವಾ, ಒಂದು ಆಂಗಲ್ನ ಫಾರ್ಮ್ ಮಾಡುತ್ತೆ. ಯಾವ್ದ್ರ ಜೊತೆಗೆ? ಪ್ರಿನ್ಸಿಪಲ್ ಆಕ್ಸಿಸ್ನ ಜೊತೆಗೆ. ಅದೇ ರೀತಿಯಲ್ಲಿ ಕಾನ್ವೆಕ್ಸ್ ಮಿರರಲ್ಲಿ ಕೂಡ ಆಗ್ತಾ ಇದೆ. ಕರೆಕ್ಟ್? ಒಂದು ಇನ್ಸಿಡೆಂಟ್ ರೇನ ಬಿಡ್ತಾ ಇದ್ದೀವಿ, ಯಾವ ರೀತಿಯಲ್ಲಿ, ಅದು ಪೋಲ್ನ ಟಚ್ ಆಗೋ ರೀತಿಯಲ್ಲಿ ಬಿಡ್ತಾ ಇದ್ದೀವಿ, ಮತ್ತೆ ಟಚ್ ಆದ್ಮೇಲೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ಆಕ್ಟ್ಸ್ ಆಸ್ ಅ ನಾರ್ಮಲ್ ಟು ದ ಕಾನ್ವೆಕ್ಸ್ ಮಿರರ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟಿಗೆ ಪ್ರಿನ್ಸಿಪಲ್ ಆಕ್ಸಿಸ್ ನಾರ್ಮಲ್ ಆಗಿದೆ. ಸೊ ಯಾವಾಗ ಇಲ್ಲಿ ನಾರ್ಮಲ್ ಬರುತ್ತೋ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ನಾವು ಈ ರೇ ಡಯಾಗ್ರಾಮ್ಸಿನ ರೂಲ್ನ ಯಾಕೆ ಓದ್ತಾ ಇದ್ದೀವಿ,
ಅರ್ಥ ಮಾಡ್ಕೊಳ್ಳಿ. ಏನಕ್ಕಂದರೆ ನಾವು ಇಮೇಜ್ ಫಾರ್ಮೇಷನ್ ಬೈ ಎ ಸ್ಪೆರಿಕಲ್ ಮಿರರ್ ಈ ಟಾಪಿಕ್ ಈಸಿ ಆಗೋದಕ್ಕೆ ಅಥವಾ ಈ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಏನು ಓದಿದರೆ ರೂಲ್ಸ್ ಟು ಡ್ರಾ ದ ರೇ ಡಯಾಗ್ರಾಮ್ಸ್ನ ಓದಿದರೆ. ಸೊ ಇಮೇಜ್ ಫಾರ್ಮೇಷನ್ ಬೈ ಸ್ಪೆರಿಕಲ್ ಮಿರರ್ ಯಾವ ರೀತಿಯಲ್ಲಿರುತ್ತೆ, ಈ ರೀತಿಯಲ್ಲಿದೆ. ಸೊ 6 ಡಿಫ್ರೆಂಟ್ ಕೇಸಸ್ಗಳಿದ್ದಾವೆ. ಸೊ ಈ 6 ಡಿಫ್ರೆಂಟ್ ಕೇಸಸ್ಗಳನ್ನ ನೋಡೋಣ. ಆದರೆ ನೋಡೋಕ್ಕಿಂತ ಮುಂಚೆ ನಾವು ಒಂದು ಸಿಮ್ಯುಲೇಷನ್ಗೆ ಹೋಗೋಣ, ಸಿಮ್ ಬಕೆಟ್ ಸಿಮ್ಯುಲೇಷನ್. ಅಲ್ಲಿ ಆ ಸಿಮ್ಯುಲೇಷನಿನ ಮುಖಾಂತರ ಒಂದ್ಸತಿ ಅರ್ಥ ಮಾಡಿಕೊಂಡು ಮತ್ತೆ ವಾಪಸ್ ಇದೆ ಸ್ಲೈಡಿಗೆ ಬರೋಣ. ಬನ್ನಿ ಸಿಮ್ಯುಲೇಷನ್ಗೆ ಹೋಗೋಣ. ಇದೇ ನಮ್ಮ ಸಿಮ್ ಬಕೆಟ್ ಸಿಮ್ಯುಲೇಷನ್. ನಾವು ಇಷ್ಟೊತ್ತವರೆಗೂ ನಾವೇನು ನೋಡಿದ್ದೀವಿ, ರೂಲ್ಸ್ನ ಓದಿದ್ದೀವಿ, ಕರೆಕ್ಟ್? ಆ ರೂಲ್ಸ್ನ ಓದಿರೋದಕ್ಕೆ ಕಾರಣ ಏನು, ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ ಯಾವ ರೀತಿ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೂಲ್ಸ್ನ ನಾವು ಓದಿದ್ದೀವಿ ಅಲ್ವಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋ ಸಮಯವಾಗಿ ಬಂದಿದೆ. ಆದರೆ ಒಂದು ಸಿಮ್ಯುಲೇಷನಿನ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಸೊ ಸಿಮ್ಯುಲೇಷನಿನ ಮುಖಾಂತರ ಅರ್ಥ ಮಾಡ್ಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ, ಆಯಿತಾ? ಯಾವ ರೀತಿ ಇರುತ್ತೆ ಇದು ನೋಡೋಣ. ಇದರ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀವಿ. ಅದನ್ನು ನೀವು ಆಕ್ಸೆಸ್ ಮಾಡಿಕೊಂಡು ಓದೋದಕ್ಕೆ, ರಿವೈಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆಲ್ ರೈಟ್, ಓಕೆ. ಸೊ 6 ಡಿಫ್ರೆಂಟ್ ಇಮೇಜ್ ಫಾರ್ಮೇಷನ್ಗಳಿದ್ದಾವೆ, 6 ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ ಇನ್ ಸ್ಪೆರಿಕಲ್ ಮಿರರಲ್ಲಿ. ಸೊ ಅದರಲ್ಲಿ ಮೊದಲನೇ ಕೇಸು ಏನು ಅಂದರೆ ವೆನ್ ದ ಆಬ್ಜೆಕ್ಟ್ ಇಸ್ ಆಟ್ ಇನ್ಫಿನೈಟ್. ಸೊ ಒಂದು ಆಬ್ಜೆಕ್ಟ್ ತುಂಬ ದೂರ ಇರಬೇಕಾದ್ರೆ ಕಾನ್ಕೇವ್ ಮಿರರ್ಗೆ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ಆದರೆ ಇಲ್ಲಿ ಈ ಆಬ್ಜೆಕ್ಟ್ನ ಇಷ್ಟೇ ದೂರ ತೊಗೊಂಡು ಹೋಗೋಕ್ಕೆ ಸಾಧ್ಯ, ಓಕೆ? ಇದಕ್ಕಿಂತ ದೂರ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ಫಿನೈಟ್ ಕೇಸ್ಗೆ ನಾನು ಬರೀ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ. ಸೊ ಇನ್ಫಿನೈಟ್ ಕೇಸ್ಗೆ, ಕಾನ್ಕೇವ್ ಮಿರರ್ಗೆ ಯಾವ ರೀತಿ ಇರುತ್ತೆ ಅಂದರೆ ಕೇಸು, ರಿಫ್ಲೆಕ್ಟೆಡ್ ರೇಸ್ ಎಲ್ಲ, ಇನ್ಸಿಡೆಂಟ್ ರೇಸ್ ಎಲ್ಲ ಬರುತ್ತೆ, ಬಂದ್ಬಿಟ್ಟು ಮಿರರ್ ಟಚ್ ಆಗುತ್ತೆ, ರಿಫ್ಲೆಕ್ಟ್ ಆಗಿಬಿಟ್ಟು ಎಲ್ಲಿಗೆ ಕೂತ್ಕೊಳ್ಳುತ್ತೆ, ಎಲ್ಲಿಗೆ ಮೀಟ್ ಆಗುತ್ತೆ, ಅದು ಪ್ರಿನ್ಸಿಪಲ್ ಫೋಕಸ್ಗೆ ಮೀಟ್ ಆಗುತ್ತೆ. ಸೊ ಯಾವಾಗ ಪ್ರಿನ್ಸಿಪಲ್ ಫೋಕಸ್ಗೆ ಮೀಟ್ ಆಗುತ್ತೋ ಇಮೇಜ್ ಫಾರ್ಮ್ಡ್ ಯಾವ ಥರ ಇರುತ್ತೆ, ಇಮೇಜ್ ಫಾರ್ಮ್ಡ್ ವಿಲ್ ಬಿ ಹೈಲಿ ಡಿಮಿನಿಷ್ಡ್, ಅಂದರೆ ತುಂಬ ಚಿಕ್ಕದಿರುತ್ತೆ. ಇದು ಯಾವ ಕೇಸ್ಗೆ, ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನೈಟ್. ಇವಾಗ ಇಲ್ಲಿಗೆ ಬರೋದಾದರೆ ಇಲ್ಲಿ ನಮ್ಗೆ 2 ಅಕ್ಷರಗಳು ಕಾಣಿಸ್ತಾ ಇದೆ. ಒಂದು ಎಫ್ ಅಂತ ಕಾಣಿಸ್ತಾ ಇದೆ, ಒಂದು 2F ಅಂತ ಕಾಣಿಸ್ತಾ ಇದೆ, ಆಯಿತಾ? ಈ ಪಾಯಿಂಟಿಗೆ ಏನಂತ ಕರಿತೀವಿ ಹೇಳಿ, ಪಿ ಅಂತ ಕರಿತೀವಿ, ಅಂದರೆ ಪೋಲ್, ಜಾಮೆಟ್ರಿಕಲ್ ಸೆಂಟರ್ ಆಫ್ ದಿಸ್ ಆಬ್ಜೆಕ್ಟ್. ನೆಕ್ಸ್ಟ್ ಇದಕ್ಕೆ ಎಫ್ ಅಂದರೆ ಪ್ರಿನ್ಸಿಪಲ್ ಫೋಕಸ್, ನಿಮಗೆಲ್ಲ ಗೊತ್ತಿದೆ. ಆದರೆ ಇದೇನು ಗೊತ್ತಾ, ಇದು 2F, ಬಟ್ ಇಟ್ ಇಸ್ ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರ್. ಇದೆ ಸೆಂಟರ್ ಆಫ್ ದ ಸ್ಪಿಯರ್, ಕರೆಕ್ಟಾ? ಇದು ಸೆಂಟರ್ ಆಫ್ ದ ಸ್ಪಿಯರ್, ಇದು ರೇಡಿಯಸ್ ಆಗುತ್ತೆ, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ರೇಡಿಯಸ್ ಆಗುತ್ತೆ. ಆ್ಯಂಡ್ ವಾಟ್ ಇಸ್ ಆರ್ ಈಕ್ವಲ್ ಟು 2F, ಕರೆಕ್ಟ್? ರೇಡಿಯಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ, ಸೆಂಟರಿಂದಾನೆ. ಸೊ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್ ಸಿ, ಇದು ಪ್ರಿನ್ಸಿಪಲ್ ಫೋಕಸ್ ಎಫ್, ಇದು ಪೋಲ್ ಪಿ. ಫಸ್ಟ್ ಕೇಸ್ ಆಲ್ರೆಡಿ ನೋಡಿದ್ದೀವಿ, ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ ಅಲ್ವಾ? ಇವಾಗ ಎರಡನೇ ಕೇಸ್ ಏನಂದರೆ ವೆನ್ ದ ಆಬ್ಜೆಕ್ಟ್ ಇಸ್ ಬಿಯಾಂಡ್ ಸಿ, ಇದು ಸಿ, ಆಯಿತಾ? ಸಿಗಿಂತ ಇನ್ನು ಆ ಕಡೆ ಇರಬೇಕಾದ್ರೆ ಆಬ್ಜೆಕ್ಟು ಇಮೇಜ್ ಫಾರ್ಮ್ಡ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಇದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ನಾವು ಓದಿರೋ ರೂಲ್ಸಿಂದಾನೇ ತಗೋಬೇಕು. ಸೊ ಮೊದಲನೇ ರೂಲು ಏನು ಓದಿದ್ದೀವಿ ನಾವು ಹೇಳಿ, ಯಾವಾಗ ಇನ್ಸಿಡೆಂಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೋ ಅವಾಗ ರೇ ಏನಾಗುತ್ತೆ, ರಿಫ್ಲೆಕ್ಟ್ ಆದಮೇಲೆ ಫೋಕಸ್ನ ದಾಟ್ಕೊಂಡು ಹೋಗುತ್ತೆ. ಕರೆಕ್ಟಾಗಿ ಓದಿರೋದು? ಸೊ ಹಂಗೆ ಆಗ್ತಿದೆ ತಾನೆ. ಅ ರೇ, ಇನ್ಸಿಡೆಂಟ್ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ passes through the focus, ಆಯ್ತಾ? ಇನ್ನೊಂದು ಏನು ನೋಡಿದ್ದೀವಿ ರೂಲ್ ನಾವು, when the incident ray is passing through the focus then the reflected ray will be parallel to the principal axis, ಕರೆಕ್ಟ್? ಸೊ ಅವೆರಡು ರೂಲ್ನೇ ನಾವು ಇಲ್ಲಿ ಯೂಸ್ ಮಾಡಿರೋದು. ಇಲ್ಲಿ ರಿಫ್ಲೆಕ್ಟೆಡ್ ರೇ ಎಲ್ಲಿ ಮೀಟ್ ಆಗ್ತಾ ಇದೆ ನೋಡಿ, ಇಲ್ಲಿಂದ ರಿಫ್ಲೆಕ್ಟ್ ಆಗ್ಬಿಟ್ಟು ಹಿಂಗೆ ಹೋಗ್ತಾ ಇದೆ, ಅದೇ ರೀತಿ ಇಲ್ಲಿಂದ ರಿಫ್ಲೆಕ್ಟ್ ಆಗ್ಬಿಟ್ಟು ಇಲ್ಲಿ ಹೋಗ್ತಾ ಇದೆ. ಎರಡು ರಿಫ್ಲೆಕ್ಟೆಡ್ ರೇಸ್ ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಎಲ್ಲಿ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗುತ್ತೋ ಅಲ್ಲೇನಾಗುತ್ತೆ, ಇಮೇಜ್ ಫಾರ್ಮ್ ಆಗುತ್ತೆ. ಸೊ ನೋಡಿ ಹಾಗೆ ಇಮೇಜ್ ಫಾರ್ಮ್ ಆಗಿದೆ. ಇಲ್ಲಿ ಇಮೇಜ್ ಫಾರ್ಮ್ ಆಗಿದೆ ಅಲ್ವಾ, ಇದರ ನೇಚರ್ನ ತಿಳ್ಕೊಳ್ಳೋಣ ಫಸ್ಟು. ಏನು ನೇಚರ್ ಅಂದರೆ ದ ಇಮೇಜ್ ಫಾರ್ಮ್ಡ್ ಇಸ್ ರಿಯಲ್, ಅಂದರೆ ನಿಜವಾಗ್ಲೂ ಎರಡು ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾ ಇದೆ ಈ ಪಾಯಿಂಟಲ್ಲಿ. ಮತ್ತೆ ಇನ್ನೊಂದೇನು, ದ ಇಮೇಜ್ ಫಾರ್ಮ್ ಇಸ್ ಇನ್ವರ್ಟೆಡ್ ಅಂದರೆ ನೋಡಿ ಕ್ಯಾಂಡಲ್ ಈ ರೀತಿ ಇದೆ, ಇಲ್ಲಿ ಇಮೇಜ್ ಫಾರ್ಮ್ಡ್ ಯಾವ ಥರ ಕಾಣಿಸ್ತಿದೆ, ಉಲ್ಟಾ ಕಾಣಿಸ್ತಾ ಇದೆ. ಸೊ ಇದು ನೇಚರ್ ಆಫ್ ದಿಸ್. ನೆಕ್ಸ್ಟ್ ಇದರ ಪೊಸಿಷನ್ ಯಾವ ರೀತಿ ಇದೆ, ಇದರ ಪೊಸಿಷನ್ನು ತುಂಬ ಸಿಂಪಲ್. ಇದು ಸಿ ಅಂತ ಹೇಳಿದೆ, ಇದು ಎಫ್ ಅಂತ ಹೇಳಿದೆ, ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ಆಯಿತಾ? ನೆಕ್ಸ್ಟ್ ಸೈಜ್ ಯಾವ ರೀತಿ ಇದೆ, ಸೈಜ್ ಡಿಮ್ನಿಷ್ಡ್ ಆಗಿದೆ. ಸೊ ಒರಿಜಿನಲ್ಗಿಂತ ಇದು ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ, ಸೊ ಇದನ್ನ ಡಿಮ್ನಿಷ್ಡ್ ಅಂತ ಕರಿತೀವಿ. ಇದು ಎರಡನೆಯ ರೂಲ್ ಏನು ಹೇಳ್ತಾ ಇದೆ, ವೆನ್ ದ ಆಬ್ಜೆಕ್ಟ್ ಇಸ್ ಬಿಯಾಂಡ್ ಸಿ, ಇಮೇಜ್ ಫಾರ್ಮ್ಡ್ ಇಸ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ನೇಚರ್ ಆಫ್ ದ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ಹಾಗೆ ಸೈಜ್ ಬಂದ್ಬಿಟ್ಟು ಡಿಮ್ನಿಷ್ಡ್. ಕ್ಲಿಯರ್? ಆಲ್ ರೈಟ್. ಸೊ ಇದು ಎರಡನೇ ಕೇಸ್. ಮೂರನೇ ಕೇಸ್ ಏನು ಮಾಡೋಣ, ಇದನ್ನು ಕರೆಕ್ಟಾಗಿ ತಂದ್ಬಿಟ್ಟು ಸಿ ಮೇಲೆ ಇಡೋಣ, ಆಯಿತಾ? ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಡೋಣ, ಕರೆಕ್ಟಾಗಿದೆ. ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟು ಸೇಮ್ ರೂಲ್ಸ್ನ ತಗೊಳ್ಳೋಣ. ಏನು ಮೊದಲನೇ ರೂಲು, ಒನ್ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ದಟ್ ರೇ ವಿಲ್ ಆಫ್ಟರ್ ರಿಫ್ಲೆಕ್ಷನ್ ದಟ್ ರೇ ವಿಲ್ ಪಾಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್ ಎಫ್,
ಇನ್ನೊಂದು ರೇ is directed towards the principal focus after reflection. That ray will be parallel to principal axis. ಇವೆರಡು ರೇಸ್ ಎಲ್ಲಿ ಮೀಟ್ ಆಗ್ತಾ ಇದೆ, ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಹಿಯರ್. ಸೊ ಈ ಇಮೇಜ್ ಫಾರ್ಮ್ ಆಗಿದೆ ಅಲ್ವಾ, ಇದರದ್ದು ನೇಚರ್ ಯಾವ ರೀತಿ ಇರುತ್ತೆ? ಇದರ ನೇಚರು ರಿಯಲ್ ಇಮೇಜ್ ಅಂದರೆ ನಿಜವಾಗ್ಲೂ ಎರಡು ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾ ಇದೆ, ಅದ್ರ ಜೊತೆಗೆ ಇನ್ವರ್ಟೆಡ್, ಸೊ ಉಲ್ಟಾ ಕಾಣಿಸ್ತಾ ಇದೆ. ಕರೆಕ್ಟ್, ಇದು ನೇಚರ್ ಆಫ್ ದ ಇಮೇಜ್. ನೆಕ್ಸ್ಟ್ ಸೈಜ್ ಆಫ್ ದ ಇಮೇಜ್ ಸೇಮ್. ಸೊ ಇಲ್ಲಿ ಎಷ್ಟು ಸೈಜ್ ಇದೆಯೋ ಇಲ್ಲೂ ಕೂಡ ಅಷ್ಟೇ ಸೈಜ್ ಇದೆ. ಪೊಸಿಷನ್ ಆಫ್ ದ ಇಮೇಜ್ ಅಟ್ ಸೆಂಟರ್ ಆಫ್ ಕರ್ವೇಚರ್ ಸಿ. ಅರ್ಥ ಆಗ್ತಾ ಇದೆಯಲ್ವಾ? ಆಲ್ ರೈಟ್. ಸೊ ಇದು 3 ಕೇಸಸ್ ಆಯಿತು. ಒಂದು ಇನ್ಫಿನಿಟಿ ಆಯಿತು, ಒಂದು ಬಿಯಾಂಡ್ ಸಿ ಆಯಿತು, ಒಂದು ಆಟ್ ಸಿ ಆಗಿದೆ. ಕರೆಕ್ಟ್. ನೆಕ್ಸ್ಟ್ ಕೇಸ್ ನೋಡಿ ಏನಂತ, ಸಿ ಮತ್ತು ಎಫ್ನ ಮಧ್ಯ ಅಲ್ಲಿ ತೊಗೊಂಬನ್ನಿ, ಇವಾಗ ಇಲ್ಲಿ ತೊಗೊಂಬನ್ನಿ, ಸಿ ಮತ್ತು ಎಫ್ನ ಮಧ್ಯ ಸೇಮ್ ರೇಸ್, ಒನ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಒನ್ ರೇ ಡೈರೆಕ್ಟೆಡ್ ಥ್ರೂ ದ ಫೋಕಸ್. ಸೊ ಎರಡು ರೇಸ್ ಎಲ್ಲಿ ಮೀಟ್ ಆಗುತ್ತೆ, ಇಲ್ಲಿ ಮೀಟ್ ಆಗುತ್ತೆ. ವಾಟ್ ಈಸ್ ದ ನೇಚರ್ ಆಫ್ ದಿಸ್ ಇಮೇಜ್? ಸೊ ನೇಚರ್ ಆಫ್ ದಟ್ ಇಮೇಜ್ ಇಸ್ ಎನ್ಲಾರ್ಜ್ಡ್, ಸಾರಿ, ನೇಚರ್ ಆಫ್ ದ ಇಮೇಜ್ ಇಸ್ ಇನ್ವರ್ಟೆಡ್ ಆ್ಯಂಡ್ ರಿಯಲ್. ಯಾಕೆ ರಿಯಲು? ಬಿಕಾಸ್ ದ ರಿಯಲ್ ರಿಫ್ಲೆಕ್ಟೆಡ್ ರೇಸ್ ಆರ್ ಮೀಟಿಂಗ್ ಎಟ್ ದ ಪಾಯಿಂಟ್. Size of the image is enlarged and position of the image is beyond C. ಅರ್ಥ ಆಗ್ತಾ ಇದೆಯಲ್ವಾ? ಓಕೆ. ನೆಕ್ಸ್ಟ್, ಸೊ ಇಲ್ಲಾಯಿತು. ನೆಕ್ಸ್ಟ್ ಎಫ್ಗೆ ತರೋಣ ಇದನ್ನು, ಈಗ ಎಫ್ಗೆ ತೊಗೊಂಬರೋಣ. ಸೊ ಎಫ್ಗೆ ತಂದಾಗ ಏನಾಗ್ತಾ ಇದೆ ಅಂದರೆ, ನೋಡಿ ಇಮೇಜ್ ಕಾಣಿಸ್ತಾನೆ ಇಲ್ಲ ನಮಗೆ. ಸೊ ಇಮೇಜ್ ಕಾಣಿಸೋದಕ್ಕೆ ನಾವೇನು ಮಾಡೋಣ, ಇನ್ನೊಂದು ರೇನ ಆನ್ ಮಾಡ್ಕೊಳ್ಳೋಣ. ಇವಾಗ ಏನಾಗ್ತಿದೆ ನೋಡಿ, ರಿಫ್ಲೆಕ್ಟ್ ಆಗಿಬಿಟ್ಟು ಎರಡು ರೇ ಪ್ಯಾರಲಲ್ ಆಗಿ ಹೋಗ್ತಾ ಇದೆ. ಸೊ ಪ್ಯಾರಲಲ್ ಆಗಿ ಹೋಗ್ತಾ ಇದೆ ಅಂದರೆ ಏನು, ಇಮೇಜ್ ಫಾರ್ಮ್ಡು ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗ್ತದೆ ಇಮೇಜ್, ಇನ್ಫಿನಿಟಿಯಲ್ಲಿ. ಸೊ ಇಲ್ಲಿ ನೇಚರ್ ಆಫ್ ದ ಇಮೇಜ್ ಯಾವ ರೀತಿ ಇರುತ್ತೆ, ಇಲ್ಲಿ ಫಾರ್ಮ್ ಆಗಿರೋ ಇಮೇಜಿನ ನೇಚರ್ ಏನಾಗಿರುತ್ತೆ, ಇಲ್ಲಿ ಫಾರ್ಮ್ ಆಗಿರೋ ಇಮೇಜಿನ ನೇಚರು ಇನ್ವರ್ಟೆಡ್ ಹಾಗೂ ರಿಯಲ್. ಆಯ್ತಾ? ನೆಕ್ಸ್ಟ್, ಸೈಜ್ ಆಫ್ ದ ಇಮೇಜ್ ಹೈಲಿ ಎನ್ಲಾರ್ಜ್ಡ್ ಬಿಕಾಸ್ ಅದು ಇನ್ಫಿನಿಟಿವರೆಗೂ ಹೋಗ್ತಾ ಇದೆ. ಮತ್ತೆ ಪೊಸಿಷನ್ ಆಫ್ ದ ಇಮೇಜ್ ಎಲ್ಲಿ ಬರ್ತಾ ಇದೆ, ಇನ್ಫಿನಿಟಿಗೆ ಬರ್ತಾ ಇದೆ ಪೊಸಿಷನ್ ಆಫ್ ದ ಇಮೇಜ್. ಓಕೆ. ಸೊ ಇದು ಆಟ್ ಎಫ್. ಇವಾಗ ಎಫ್ ಮತ್ತು ಪಿ ನ ಮಧ್ಯದಲ್ಲಿ ತರೋಣ ಇದನ್ನು. ಈ ಕೇಸಲ್ಲಿ ಏನಾಗ್ತಿದೆ ನೋಡಿ, ಸೇಮ್ ರೂಲ್ಸ್ನ ಯೂಸ್ ಮಾಡ್ತಿದ್ದೀವಿ. ಒನ್ ರೇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ರಿಫ್ಲೆಕ್ಟ್ ಆದ್ಮೇಲೆ ಫೋಕಸ್ ಇಂದ ಹೋಗ್ತಾ ಇದೆ. ಒನ್ ಮೋರ್ ರೇ ಫೋಕಸ್ ಇಂದಾನೆ ಬರ್ತಿದೆ, ಅಂದರೆ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ದ ಫೋಕಸ್, ದಟ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಈ ಕೇಸಲ್ಲಿ ಏನಾಗ್ತಾ ಇದೆ, ಇಮೇಜ್ ಫಾರ್ಮ್ಡ್ ಇಲ್ಲ ಆಗ್ತಾ ಇದೆ ನೋಡಿ. ಇಷ್ಟೊತ್ತು ಇಮೇಜ್ ಫಾರ್ಮ್ಡ್ ಮಿರರಿನ ಆ ಸೈಡ್ ಆಗ್ತಾ ಇತ್ತು, ಆದರೆ ಈ ಕೇಸಲ್ಲಿ ಏನಾಗ್ತಿದೆ ನೋಡಿ, ಇಮೇಜ್ ಫಾರ್ಮ್ಡ್ ಮಿರರಿನ ಈ ಸೈಡಲ್ಲಿ ಆಗ್ತಾ ಇದೆ ಅಲ್ವಾ? ಸೊ ಇಮೇಜ್ ಫಾರ್ಮ್ಡ್ ಏನಾಗುತ್ತೆ ಇಲ್ಲಿ, ಇಮೇಜ್ ಫಾರ್ಮ್ಡ್ ಇಸ್ ವರ್ಚುವಲ್. ಇಮೇಜ್ ಫಾರ್ಮ್ ಬಂದ್ಬಿಟ್ಟು ಇಲ್ಲಿ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗುತ್ತೆ. ಪೊಸಿಷನ್ ಬಂದ್ಬಿಟ್ಟು ಬಿಹೈಂಡ್ ದ ಮಿರರ್ ಹಾಗೂ ಸೈಜ್ ಬಂದ್ಬಿಟ್ಟು ಎನ್ಲಾರ್ಜ್ಡ್. ಸೊ ಇಲ್ಲಿ ನಾವು ಏನು ರೂಲ್ಸ್ನ ನೋಡಿದ್ದೀವೋ ಅದೇ ರೂಲ್ಸ್ನ ನಾವು ಹೋಗ್ಬಿಟ್ಟು ಇವಾಗ ಸ್ಮಾರ್ಟ್ ಬೋರ್ಡ್ ಮೇಲೆ ಕೂಡ ನೋಡೋಣ. ಸೊ ಆದರೆ ಈ ಸಿಮ್ಯುಲೇಷನಿಂದ ನಿಮಗೇನು ತುಂಬ ಯೂಸ್ ಆಗುತ್ತೆ ಅಂದರೆ, ನೀವು ನೋಡ್ಬೋದು, ಹೌದು ನಾವು ಕಲ್ತಿರೋ ರೂಲ್ಸು ಮತ್ತು ಈ ಸಿಮ್ಯುಲೇಷನು ಎರಡೂ ಒಂದೇ ರೀತಿಯಲ್ಲಿದೆ. ಸೊ ಈ ರೀತಿ ನೀವು ಅರ್ಥ ಮಾಡಿಕೊಂಡ್ರೆ ಪಾಯಿಂಟ್ಸ್ನ ನ್ಯಾಪ್ ಕಟ್ಕೊಳ್ಳೋದು ತುಂಬ ಈಸಿ ಆಗುತ್ತೆ, ಮಾರ್ಕ್ಸ್ನ ಸ್ಕೋರ್ ಮಾಡೋದು ಕೂಡ ಈಸಿ ಆಗುತ್ತೆ. ಬನ್ನಿ ನಾವು ವಾಪಸ್ ನಮ್ಮ ಪಾಠಕ್ಕೆ ಹೋಗೋಣ. ಸೊ ಇದೇ ಇಮೇಜ್ ಫಾರ್ಮೇಷನ್ ಆಫ್ ಕಾನ್ಕೇವ್ ಮಿರರ್. ಹೇಳಿದ್ನಲ್ಲ 6 ಡಿಫ್ರೆಂಟ್ ಕೇಸಸ್. ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ ಏನಾಗುತ್ತೆ, ರಿಫ್ಲೆಕ್ಟೆಡ್ ರೇಸ್ ಮೀಟ್ ಅಟ್ ಫೋಕಸ್, ಇಮೇಜ್ ಫಾರ್ಮ್ಡ್ ಇಸ್ ವೆರಿ ಸ್ಮಾಲ್ ಆರ್ ಡಿಮಿನಿಷ್ಡ್. ಆಯ್ತಾ? ನೆಕ್ಸ್ಟ್, ವೆನ್ ಇಟ್ ಇಸ್ ಬಿಯಾಂಡ್ ಸಿ ನೋಡಿದ್ದೀವಿ, ವೆನ್ ಇಟ್ ಇಸ್ ಆಟ್ ಸಿ ಅದು ಕೂಡ ನೋಡಿದ್ದೀವಿ, ವೆನ್ ಇಟ್ ಇಸ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಆ ಕೇಸ್ ಕೂಡ ನೋಡಿದ್ದೀವಿ, ವೆನ್ ಇಟ್ ಇಸ್ ಆಟ್ ಎಫ್ ಅದು ಕೂಡ ನೋಡಿದ್ದೀವಿ. ಕೊನೆಯ ಕೇಸು ವೆನ್ ಇಟ್ ಇಸ್ ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ವೆನ್ ಇಟ್ ಇಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್, ಎಲ್ಲಿ ಬರುತ್ತೆ ಇಮೇಜು, ಈ ಕಡೆ ಬರುತ್ತೆ. ಕರೆಕ್ಟ್? ಈ ಕೇಸ್ನ ಕೂಡ ನೋಡಿದ್ದೀವಿ, ಅದೇ ನಾವು ಲಾಸ್ಟ್ ಕೇಸ್ ನೋಡಿರೋದು. ಸೊ ಇಷ್ಟು ಕೇಸ್ಗಳ ಬಗ್ಗೆ ನಾವು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀವಿ, ನೋಡಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ ಸಿಮ್ಯುಲೇಷನಿನ ಮುಖಾಂತರ. ಸೊ ನಾವು ಏನು ಓದಿದ್ದೀವೋ ಅದು ಫುಲ್ ಸಮರೈಸ್ ಮಾಡಿದ್ದೀವಿ ಒಂದು ಟೇಬಲಿನಲ್ಲಿ. ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಈ ರೇ ಡಯಾಗ್ರಾಮ್ಸ್ ಅಥವಾ ಈ ರೂಲ್ಸು ಅಥವಾ ಇಮೇಜ್ ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮಿನೇಷನಲ್ಲಿ. ಯಾಕಂದರೆ ಒಂದು ಕ್ವಶನ್ನ ಕೊಡ್ತಾರೆ, 2 ರೇನ ಡ್ರಾ ಮಾಡಿ, ಒಂದು ಈ ಥರ ಪಾಸ್ ಆಗಬೇಕು, ಇನ್ನೊಂದು ಪ್ಯಾರಲಲ್ ಆಗಿರಬೇಕು, ಏನು ಬೇಕಾದ್ರೂ ಕೊಡ್ಬೋದು ಸಿಚುವೇಶನು. ನೀವು ಆ ಥರ ಡ್ರಾ ಮಾಡಿ ಈ ರೂಲ್ಸು ಮತ್ತು ಇಮೇಜ್ ಫಾರ್ಮೇಷನ್ ಜ್ಞಾಪಕ ಇದ್ದರೆ ಮಾತ್ರ ಆನ್ಸರ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಆನ್ಸರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ನಿಮಗೆ ಮಾರ್ಕ್ಸ್ ಕೂಡ ಬರೋದಿಲ್ಲ. ಸೊ ನಾವೇನು ಮಾಡಿದ್ದೀವಿ, ಸ್ಪೆಷಲಾಗಿ ಸಿಮ್ಯುಲೇಷನ್ ಮುಖಾಂತರ ಹೇಳ್ಕೊಟ್ಟಿದ್ದೀವಿ. ಸೊ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಮತ್ತು ಈಸಿ ಆಗಲಿ ಅಂತ. ಓಕೆ. ಸೊ ಸಿಮ್ಯುಲೇಷನ್ ಇನ್ನೊಂದು ಸತಿ ನೋಡಿ, ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಾವೇನು ಮಾಡಿದ್ದೀವಿ, ಈ ಇಡೀ ಸಮರಿ ಅಂದರೆ ಈ ರೇ ಡಯಾಗ್ರಾಮ್ಸ್, ಇದು ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರಲ್ಲಿ 6 ಡಿಫ್ರೆಂಟ್ ಕೇಸಸ್ ಏನು ನೋಡಿದ್ದೀವೋ ಅದನ್ನು ಈ ಟೇಬಲ್ ಮುಖಾಂತರ ಸಮರೈಸ್ ಮಾಡಿದ್ದೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ವೆನ್ ದ ಇಮೇಜ್ ಇಸ್ ಆಟ್ ಸಿ ಅಂದರೆ ಸೆಂಟರ್ ಆಫ್ ಕರ್ವೇಚರಲ್ಲಿ ಇರಬೇಕಾದ್ರೆ, ಪೊಸಿಷನ್ ಆಫ್ ಇಮೇಜ್ ಇಸ್ ಆಲ್ಸೋ ಆಟ್ ಸಿ, ರಿಲೇಟಿವ್ ಸೈಜ್ ಆಫ್ ದ ಇಮೇಜ್ ಇಸ್ ದ ಸೇಮ್ ಸೈಜ್, ನೇಚರ್ ಆಫ್ ದ ಇಮೇಜ್ ಇಸ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳೋ ಬದಲು ರೂಲ್ಸ್ನ ಜ್ಞಾಪಕ ಇಟ್ಕೊಳ್ಳಿ.
ಓಕೆ, ಇಮೇಜ್ ಫಾರ್ಮೇಷನ್ ಮೇಲೆ ಗಮನ ಕೊಡಿ. ಈ ಟೇಬಲ್ ಆಟೋಮೆಟಿಕ್ ಆಗಿ ನಿಮಗೆ ಬಂದ್ಬಿಡುತ್ತೆ. ಓಕೆ, ಇದನ್ನ ಬಯಾಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ರೂಲ್ಸ್ ಮೇಲೆ ಹಾಗೂ ಇಮೇಜ್ ಫಾರ್ಮೇಷನ್, ಯಾವುದು ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರಿನ ಮೇಲೆ. ಸೊ ಇವೆರಡರ ಮೇಲೆ ಫೋಕಸ್ ಮಾಡಿದ್ರೆ ಟೇಬಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವೇನು ನೋಡಿದ್ವಿ, ಕಾನ್ಕೇವ್ ಮಿರರ್ ನೋಡಿದ್ವಲ್ವಾ. ನೆಕ್ಸ್ಟ್ ನಾವು ಕಾನ್ವೆಕ್ಸ್ ಮಿರರ್ಗೂ ಕೂಡ ನೋಡೋಣ. ಈ ಸ್ಲೈಡಿಗೆ ಮತ್ತೆ ವಾಪಸ್ ಬರೋಣ. ಮತ್ತೆ ನಾವೇನು ಮಾಡೋಣ, ಸಿಮ್ ಬಕೆಟ್ ಸಿಮ್ಯುಲೇಷನ್ಗೆ ಹೋಗಿ ಈ ಕಾನ್ವೆಕ್ಸ್ ಮಿರರಿನ ಸಿಮ್ಯುಲೇಷನ್ ಅಲ್ಲಿ ನೋಡಿ ಅರ್ಥ ಮಾಡಿಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರೋಣ, ಸಿಮ್ಯುಲೇಷನ್ಗೆ ಹೋಗೋಣ ಬನ್ನಿ. ಇದೇ ನಮ್ಮ ಸಿಮ್ ಬಕೆಟ್ ಸಿಮ್ಯುಲೇಷನ್. ಇವಾಗ ತಾನೇ ನಾವು ಕಾನ್ಕೇವ್ ಮಿರರಿಗೆ ನೋಡಿದೀವಿ, ಕರೆಕ್ಟ್. ಕಾನ್ಕೇವ್ ಮಿರರಿಗೆ ನಾವು ಇಲ್ಲಿ ಪೊಸಿಷನ್ಸ್ನ ಚೇಂಜ್ ಮಾಡ್ತಿದ್ದೀವಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಲ್ವಾ. ಇವಾಗ ಕಾನ್ವೆಕ್ಸ್ ಮಿರರ್ಗೆ ಏನು ಮಾಡಬೇಕು, ಈ ಆಬ್ಜೆಕ್ಟ್ನ ಈ ಕಡೆ ತೊಗೊಂಬನ್ನಿ ಅಷ್ಟೇ, ಬೇರೆ ಏನೂ ಮಾಡೋಕ್ಕೆ ಬೇಕಾಗಿಲ್ಲ. ಓಕೆ, ಈ ಕಾನ್ವೆಕ್ಸ್ ಮಿರರಲ್ಲಿ ಮತ್ತೆ ಎರಡೇ ಕೇಸ್ ಇರೋದು. ಕಾನ್ಕೇವಲ್ 6 ಕೇಸ್ಗಳಿದ್ದು, ಕಾನ್ವೆಕ್ಸಲ್ಲಿ ಎರಡೇ ಕೇಸ್ ಇದ್ದಾವೆ. ಯಾವ್ದು 2 ಕೇಸ್ ಅಂದರೆ, ಮೊದಲನೇ ಕೇಸ್ ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ, ಎರಡನೇ ಕೇಸು ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಇನ್ಫಿನಿಟಿ. ಅಷ್ಟೇ, ಎರಡೇ ಕೇಸ್ ಇರುತ್ತೆ ಇದರಲ್ಲಿ. ಓಕೆ, ಯಾವಾಗ ಇನ್ಫಿನಿಟಿಗೆ ಹೋಗುತ್ತೋ ಇದು ನೋಡಿ ಎಷ್ಟು ಚಿಕ್ಕದಾಗಿದೆ. ಕ್ಯಾಂಡಲ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚಿಕ್ಕದಾಗಿದೆ. ಸೊ ಏನಾಗುತ್ತೆ, ಯಾವಾಗ ಇನ್ಫಿನಿಟಿಗೆ ಹೋಗುತ್ತೋ ಈ ಆಬ್ಜೆಕ್ಟು, ಅವಾಗ ಇಮೇಜ್ ಫಾರ್ಮ್ ಆಗುತ್ತೆ. ಎಲ್ಲಿ ಫಾರ್ಮ್ ಆಗುತ್ತೆ, ಇಮೇಜ್ ವಿಲ್ ಬಿ ಫಾರ್ಮ್ಡ್ ಅಟ್ ಫೋಕಸ್. ಹೆಂಗಿರುತ್ತೆ ಇಮೇಜ್ ನೋಡೋದಕ್ಕೆ, ಇಮೇಜ್ ವಿಲ್ ಬಿ ವರ್ಚುವಲ್, ಕರೆಕ್ಟ್. ಇಲ್ಲಿ ರಿಯಲ್ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗ್ತಾ ಇಲ್ಲ, ದೇ ಅಪಿಯರ್ ಟು ಮೀಟ್, ರಿಫ್ಲೆಕ್ಟೆಡ್ ರೇಸ್ ಅಪಿಯರ್ ಟು ಮೀಟ್, ರಿಯಲ್ ಆಗಿ ಮೀಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇಮೇಜ್ ಫಾರ್ಮೇಷನ್, ಇಮೇಜ್ ಫಾರ್ಮ್ಡ್ ಇಸ್ ವರ್ಚುವಲ್. ಹಾಗೂ ಯಾವ ರೀತಿ ಇದೆ, ಇದು ಎರೆಕ್ಟ್ ಆಗಿದೆ, ಕರೆಕ್ಟ್. ಮತ್ತೆ ಸೈಜ್ ಆಫ್ ದ ಇಮೇಜ್ ಯಾವ ರೀತಿ ಇರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಸೊ ನಾನು ಕ್ಯಾಂಡಲ್ ಇಲ್ಲಿ ಇಟ್ಟಿದ್ದೀನಿ, ಮುಂದಕ್ಕೆ ತೊಗೊಂಡೋದ್ರೆ ಏನಾಗುತ್ತೆ, ತುಂಬ ಚಿಕ್ಕದಾಗುತ್ತೆ. ಸೊ ಸೈಜ್ ಆಫ್ ದ ಇಮೇಜ್ ಇಸ್ ಹೈಲಿ ಡಿಮಿನಿಶ್ಡ್. ಮತ್ತು ಇನ್ನೊಂದು ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಎಲ್ಲಿ ಫಾರ್ಮ್ ಆಗ್ತಾ ಇದೆ, ಇದು ಫೋಕಸ್ ಹತ್ರ ಫಾರ್ಮ್ ಆಗ್ತಾ ಇದೆ. ಇದು ವೆನ್ ದ ಆಬ್ಜೆಕ್ಟ್ ಇಸ್ ಅಟ್ ಇನ್ಫಿನಿಟಿ. ಇವಾಗ ಎರಡನೇ ಕೇಸಿಗೆ ಬರೋಣ. ಏನು ಎರಡನೇ ಕೇಸು, ವೆನ್ ದ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ದ ಪೋಲ್ ಆ್ಯಂಡ್ ಇನ್ಫಿನಿಟಿ. ಅಂದರೆ ಇಲ್ಲಿ ತಗೊಳ್ಳೋಣ, ಇವಾಗ ಇದು ಪೋಲು, ಇದು ಇನ್ಫಿನಿಟಿ, ಇವೆರಡರ ಮಧ್ಯದಲ್ಲಿ ಒಂದು ಪಾಯಿಂಟ್ನ ಚೂಸ್ ಮಾಡಿದ್ದೀನಿ. ಇಲ್ಲಿದೆ ಆಬ್ಜೆಕ್ಟ್. ಇವಾಗ ಆಬ್ಜೆಕ್ಟ್ ಇಲ್ಲಿ ಇರಬೇಕಾದ್ರೆ ಯಾವ ರೀತಿ ಬರುತ್ತೆ, ಮತ್ತೆ ರೇ ಡಯಾಗ್ರಾಮ್ಸ್ನ ನೋಡಿ. ಒನ್ ಇನ್ಸಿಡೆಂಟ್ ರೇ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಗೆಟ್ಸ್ ರಿಫ್ಲೆಕ್ಟೆಡ್ ಬಟ್ ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಫೋಕಸ್ ಅಲ್ವಾ. ಇನ್ನೊಂದು ರೇ ಬಂದ್ಬಿಟ್ಟು ದಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ದ ರಿಫ್ಲೆಕ್ಟೆಡ್ ರೇ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಸೇಮ್ ನಾವು ರೂಲ್ಸ್ ಏನು ಓದಿದ್ದೀವೋ ಅದೇ ರೂಲ್ಸ್ನ ಇಲ್ಲೂ ಕೂಡ ಅಪ್ಲೈ ಮಾಡ್ತಿದ್ದೀವಿ. ಅಪ್ಲೈ ಮಾಡಿದಾಗ ಇಮೇಜ್ ಫಾರ್ಮ್ಡ್ ಎಲ್ಲಾಗುತ್ತೆ, ಇಲ್ಲಾಗುತ್ತೆ, ಕರೆಕ್ಟ್. ಸೊ ಈ ಇಮೇಜ್ ಫಾರ್ಮ್ಡಿನ ನೇಚರ್ ಯಾವ ರೀತಿ ಇರುತ್ತೆ, ಇಮೇಜ್ ಫಾರ್ಮ್ಡಿನ ನೇಚರ್ ಬಂದ್ಬಿಟ್ಟು ವರ್ಚುವಲ್ ಹಾಗೂ ಎರೆಕ್ಟ್, ಕರೆಕ್ಟ್. ಏನಕ್ಕೆ ವರ್ಚುವಲ್ ಹೇಳಿ, ರಿಯಲ್ ರೇಸ್ ಮೀಟ್ ಆಗ್ತಾ ಇಲ್ಲ, ದೇ ಅಪಿಯರ್ ಟು ಮೀಟ್, ಅದಕ್ಕೆ ಇದು ವರ್ಚುವಲ್. ಎರೆಕ್ಟ್ ಯಾಕಂದ್ರೆ ಇದು ಸ್ಟ್ರೇಟ್ ಆಗಿದೆ, ಇದು ಕೂಡ ಸ್ಟ್ರೇಟ್ ಆಗಿದೆ. ಸೈಜ್ ಆಫ್ ದ ಇಮೇಜ್ ಡಿಮಿನಿಶ್ಡ್, ಅಂದರೆ ಇದಕ್ಕಿಂತ ಇದು ಸ್ವಲ್ಪ ಚಿಕ್ಕದಾಗಿದೆ. ಪೊಸಿಷನ್ ಆಫ್ ದ ಇಮೇಜ್ ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್, ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್, ದಿಸ್ ಇಸ್ ದ ಪೊಸಿಷನ್ ಆಫ್ ದ ಇಮೇಜ್. ಇದು ಯಾವುದರ ಕೇಸಸ್, ಇದು ಕಾನ್ವೆಕ್ಸಿನ ಕೇಸಸ್. ಎರಡೇ ಕೇಸ್ಗಳಿದ್ದಾವೆ. ಬನ್ನಿ ಮತ್ತೆ ವಾಪಸ್ ಪಾಠಕ್ಕೆ ಹೋಗೋಣ. ಸೊ ಕೇಸಸ್ ನೋಡಿದೀವಲ್ಲ ಸಿಮ್ ಬಕೆಟ್ ಸಿಮ್ಯುಲೇಷನ್ ಅಲ್ಲಿ, ಸೇಮ್ ಇಲ್ಲೂ ಅದೇ ಇರುತ್ತೆ ನೋಡಿ. ಇನ್ಫಿನಿಟಿಯಲ್ಲಿ ಇರಬೇಕಾದ್ರೆ ಆಬ್ಜೆಕ್ಟು ಎಲ್ಲಿ ಫಾರ್ಮ್ ಆಗುತ್ತೆ, ಫೋಕಸಲ್ಲಿ ಫಾರ್ಮ್ ಆಗುತ್ತೆ, ತುಂಬ ಚಿಕ್ಕದಿರುತ್ತೆ, ಹೈಲಿ ಡಿಮಿನಿಶ್ಡ್. ಇದು ಅದೇ ಇಲ್ಲೇನಾಗ್ತಾ ಇದೆ, ಪೋಲು ಮತ್ತು ಇನ್ಫಿನಿಟಿ ಮಧ್ಯದಲ್ಲಿ ಇಮೇಜ್ ಇಟ್ಟಾಗ ಎಲ್ಲಿ ಫಾರ್ಮ್ ಆಗುತ್ತೆ ಇಮೇಜ್ ಬಂದ್ಬಿಟ್ಟು ಇಲ್ಲಿ ಫಾರ್ಮ್ ಆಗುತ್ತೆ. ಇನ್ ಬಿಟ್ವೀನ್ ಪೋಲ್ ಆ್ಯಂಡ್ ಫೋಕಸ್ ಇಮೇಜ್ ಯಾವ ರೀತಿ ಇರುತ್ತೆ, ವರ್ಚುವಲ್, ಎರೆಕ್ಟ್ ಆ್ಯಂಡ್ ದ ಇಮೇಜ್ ಇಸ್ ಡಿಮಿನಿಶ್ಡ್. ಸೊ ಇದನ್ನೇ ಮತ್ತೆ ಸಮರಿಯಲ್ಲಿ ತೋರಿಸಿದ್ದೀವಿ ಇನ್ ದ ಫಾರ್ಮ್ ಆಫ್ ಟೇಬಲ್. ಈ ರೀತಿ ಇರುತ್ತೆ ನೋಡಿ. ಅಟ್ ಇನ್ಫಿನಿಟಿ, ಅಟ್ ಫೋಕಸ್, ಬಿಹೈಂಡ್ ದ ಮಿರರ್, ಹೈಲಿ ಡಿಮಿನಿಶ್ಡ್ ಪಾಯಿಂಟ್ ಸೈಜ್, ಅಂದರೆ ತುಂಬ ಚಿಕ್ಕದು, ವರ್ಚುವಲ್ ಆ್ಯಂಡ್ ಎರೆಕ್ಟ್. ವರ್ಚುವಲ್ ಅಂದರೆ ಗೊತ್ತಲ್ವಾ, ರಿಯಲ್ ರೇಸ್ ಮೀಟ್ ಆಗಲ್ಲ, ದೇ ಅಪಿಯರ್ ಟು ಮೀಟ್ ಅಷ್ಟೇ. ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಪೋಲ್ ಆಫ್ ದ ಮಿರರ್, ಬಿಟ್ವೀನ್ ಪಿ ಆ್ಯಂಡ್ ಎಫ್, ಬಿಹೈಂಡ್ ದ ಮಿರರ್, ಡಿಮಿನಿಶ್ಡ್ ಅಂದರೆ ತುಂಬ ಚಿಕ್ಕದು, ವರ್ಚುವಲ್ ಆ್ಯಂಡ್ ಎರೆಕ್ಟ್. ಸೊ ಇಲ್ಲಿಗೆ ಇಮೇಜ್ ಫಾರ್ಮೇಷನ್ ಆಫ್ ಬೈ ಅ ಕಾನ್ವೆಕ್ಸ್ ಮಿರರ್ ಆಗೋಗಿದೆ. ಸೊ ನೆಕ್ಸ್ಟ್ ಯಾವುದಿದೆ, ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಸೊ ಕಾನ್ಕೇವ್ ಮಿರರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ಕಾನ್ಕೇವ್ ಮಿರರ್ನ ಟಾರ್ಚಸ್ಲ್ಲಿ ಯೂಸ್ ಮಾಡ್ತೀವಿ, ಹೆಡ್ಲೈಟ್ಸಲ್ಲಿ ಯೂಸ್ ಮಾಡ್ತೀವಿ, ಡೆಂಟಿಸ್ಟ್ ಯೂಸ್ ಮಾಡ್ತಾರೆ, ಮತ್ತು ಸೋಲಾರ್ ಕುಕ್ಕರಲ್ಲಿ ಕೂಡ ಯೂಸ್ ಮಾಡ್ತಾರೆ. ಇದು ಯೂಸಸ್ ಆಫ್ ಕಾನ್ಕೇವ್ ಮಿರರ್ ಇನ್ ರಿಯಲ್ ಲೈಫ್. ಅದೇ ರೀತಿ ಕಾನ್ವೆಕ್ಸ್ ಮಿರರ್ಗಳು ಎಲ್ಲಿ ಯೂಸ್ ಮಾಡ್ತಾರೆ, ಕಾನ್ವೆಕ್ಸ್ ಮಿರರ್ಗಳು ಕಾರಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಇನ್ನೊಂದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಲ್ಲಿ ರೋಡ್ಗಳು ಇಂಟರ್ಸೆಕ್ಟ್ ಆಗ್ತವೆ ನೋಡಿ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ಕಾನ್ವೆಕ್ಸ್ ಮಿರರ್ನ ಏನಕ್ಕೆ ಯೂಸ್ ಮಾಡ್ತಾರೆ ರೋಡ್ ಇಂಟರ್ಸೆಕ್ಷನಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಈ ಕಾನ್ವೆಕ್ಸ್ ಮಿರರ್ನ ತೆಗೆದುಬಿಟ್ಟು ಪ್ಲೇನ್ ಮಿರರ್ನ ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಇಮೇಜ್ ಫಾರ್ಮೇಷನ್ ಕಾಣಿಸುತ್ತೆ ನಮಗೆ. ಅಂದರೆ ಏನೇನು ರಿಫ್ಲೆಕ್ಟ್ ಆಗ್ತಾ ಇದೆಯೋ ಸ್ವಲ್ಪ ರಿಫ್ಲೆಕ್ಟೆಡ್ ಕಾಣಿಸುತ್ತೆ. ಸೊ ಅದರಿಂದ ಏನಾಗುತ್ತೆ, ನಮಗೆ ಆಕ್ಸಿಡೆಂಟು ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಚಿಕ್ಕ ಏರಿಯಾದಲ್ಲಿ ತುಂಬ ಆಬ್ಜೆಕ್ಟ್ಸ್ಗಳು ಕಾಣಿಸ್ತವೆ. ಓಕೆ, ತುಂಬ ರಿಫ್ಲೆಕ್ಟೆಡ್ ಆಬ್ಜೆಕ್ಟ್ಸ್ಗಳು ಕಾಣಿಸ್ತವೆ. ಯಾವಾಗ ತುಂಬ ಆಬ್ಜೆಕ್ಟ್ಸ್ಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತವೋ ಈ ರೀತಿ ಕಾರ್ ಕೂಡ ಕಾಣಿಸುತ್ತೆ.
ಯಾವಾಗ ಕಾರ್ ಕೂಡ ಕಾಣಿಸುತ್ತೆ ಅವಾಗ ಏನು ಮಾಡ್ತಾನೆ ಡ್ರೈವರು ಹುಷಾರಾಗ್ಬಿಟ್ಟು ಸ್ಲೋ ಮಾಡಿ ಆಕ್ಸಿಡೆಂಟ್ನ ತಪ್ಪಿಸೋದು ಸಾಧ್ಯ ಆಗುತ್ತೆ. ಇಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಈ ಒಂದು ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡೋದ್ರಿಂದ ತುಂಬ ಆಕ್ಸಿಡೆಂಟ್ಸ್ನ ಸ್ಟಾಪ್ ಮಾಡ್ಬೋದು ಹಾಗೂ ತುಂಬ ಎನ್ಲಾರ್ಜ್ಡ್ ಪಿಕ್ಚರ್ ಕಾಣಿಸುತ್ತೆ ಇದರಲ್ಲಿ. ಚಿಕ್ಕ ಏರಿಯಾದಲ್ಲಿ ತುಂಬ ದೊಡ್ಡ ಪಿಕ್ಚರು ತುಂಬ ಆಬ್ಜೆಕ್ಟ್ಸ್ ಎಲ್ಲ ಕಾಣಿಸ್ತವೆ. ಅರ್ಥ ಆಯ್ತಾ? ಸೊ ಇದು ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಇನ್ ಆರ್ ರಿಯಲ್ ಲೈಫ್ಸ್.